ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಹುಲಿಕಲ್ ಸರ್ ಅವರು ಅವ್ರ ಬಗ್ಗೆ ನಮ್ಮ ಚಿಕ್ಕಮ್ಮಂತೇಗೌಡ ಸರ್ ಅವರು ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸುತ್ತಾ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಸಾರಥ್ಯದಲ್ಲಿ 2020ರಲ್ಲಿ ಪ್ರಾರಂಭವಾಗುತ್ತೆ. ಪ್ರಾರಂಭವಾಗಬೇಕಾದ್ರೆ ಆ ಒಂದು ಕಾಲ ಪ್ಯಾಂಡಮಿಕ್ ಸಿಚುಯೇಷನ್, ಅಂತ ಒಂದು ಸಿಚುಯೇಷನ್ ಅಲ್ಲಿ ಸುಮಾರು 167 ಜನ ಸಮಾನ ಮನಸ್ಕರು ಅಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್, ನಮ್ಮ ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ವೈಜ್ಞಾನಿಕ ಚಿಂತನೆ, ವಿಜ್ಞಾನಕ್ಕೆ ಮಕ್ಕಳನ್ನ ಪ್ರೇರೇಪಣೆ ಮಾಡತಕ್ಕಂತ ಒಂದು ಕಾಯಕವನ್ನ ಸೃಷ್ಟಿ ಮಾಡಿ ಈ ಸಮಾಜಕ್ಕೆ, ಈ ಭಾಗದ ಜನರ ಮಕ್ಕಳಿಗೆ ವಿಶೇಷವಾಗಿ ನಾವೇನಾದ್ರೂ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಉದಯವಾಗುತ್ತೆ. ಅದಕ್ಕಿಂತ ಮುಂಚೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ವಿಜ್ಞಾನ ಶಿಕ್ಷಕರಾಗಿ ಈ ಸಮಾಜಕ್ಕೆ ಸಾವಿರಾರು ಮಕ್ಕಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೌಢ್ಯ ಮುಕ್ತ ಸಮಾಜವನ್ನ ಕಟ್ಟೋದಕ್ಕೆ ಸಾಕಷ್ಟು ಸುಮಾರು 30 ವರ್ಷಗಳ ಕಾಲ ಹೋರಾಟ ಸಹ ನಡೆಸಿದ್ದಾರೆ. ಅವರು ಇವತ್ತು ಈ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನ ಕಟ್ಟಿ ಹಲವಾರು ಮಕ್ಕಳಿಗೆ ವಿಜ್ಞಾನವನ್ನ ತುಂಬುವ ಜೊತೆಗೆ ಸಂವಿಧಾನದ ಒಂದು ಅರಿವನ್ನು ಸಹ ಮೂಡಿಸ್ತಾ ಬಂದಿದ್ದಾರೆ. ಈಗಾಗಲೇ ನಾವು ಮಂಡ್ಯದಲ್ಲಿ ಯುವ ಸಂಸತ್ತನ್ನ ಸಹ ಆಯೋಜನೆ ಮಾಡಿ, ಯುವ ಸಂಸತ್ನಲ್ಲಿ ಮಕ್ಕಳಿಗೆ ಸಂವಿಧಾನದಲ್ಲಿ, ಈ ಭಾರತ ದೇಶದ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಯಾವ ರೀತಿ ಸಂವಿಧಾನವನ್ನ ನಾವು ಕಟ್ಟತಕ್ಕಂತ ಒಂದು ವ್ಯವಸ್ಥೆಯನ್ನು ವೈಜ್ಞಾನಿಕ ಸಂಶೋಧನಾ ಮತ್ತು ಮಾಡುತ್ತಾ ರೆಕಾರ್ಡ್ ಬ್ರೇಕ್ ಮಾಡತಕ್ಕಂತ ಕಾಯಿಲೆ ಏನಿದೆ, ಇದಕ್ಕೆ ಮುಂದಾಳತ್ವವನ್ನು ನಾವು ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ವಹಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ವೈಜ್ಞಾನಿಕ ಸಂಶೋಧನಾ ಈ ರಾಜ್ಯದ ಮೂಲೆ ಮೂಲೆ ಇರತಕ್ಕಂತ ಮಕ್ಕಳನ್ನ ಇಲ್ಲಿ ಒಂದು ಟೆಲಿಸ್ಕೋಪ್ ಹೇಗೆ ತಯಾರು ಮಾಡಬೇಕು ಅಂತ ಹೇಳಿ ಅವರ ಆಲೋಚನೆ, ಅವರ ಮಕ್ಕಳಿಗೆ ಹುರಿದುಂಬಿಸಿ ಈ ಕ್ಯಾಂಪಸ್ ನಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಉಳ್ಕೊಂಡು ಆ ಮಕ್ಕಳಲ್ಲಿ ಮಕ್ಕಳಾಗಿ ಹಿರಿಯರಾಗಿ ಮಾರ್ಗದರ್ಶನ ಕೊಡ್ತಕ್ಕಂತ ವ್ಯವಸ್ಥೆನಲ್ಲಿ ಇವತ್ತು ಹುಲಿಕಲ್ ನಟರಾಜ್ ಅವರು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿದ್ದಾರೆ. ಜೊತೆಗೆ ಅವ್ರು ಹೇಳಿದ್ರೆ ಗಂಟೆ ಮಾತಾಡಬೇಕು. ಆಕ್ಚುಲಿ ಇದು ತುಂಬಾ ನಿಯಮಿತ ಕಾರ್ಯಕ್ರಮ ಆಗಿರೋದ್ರಿಂದ ಹುಲಿಕಲ್ ನಟರಾಜ್ ಅಂದ್ರೆ ಮೌಢ್ಯ ಮುಕ್ತ ಸಮಾಜ, ಮೌಢ್ಯದಿಂದ ಮುಕ್ತ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಗಳನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಅವರ ಒಂದು ಕಿರು ಪರಿಚಯಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಉಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.